ಮಂದಿರ ಆಯ್ತು, ರಾಮರಾಜ್ಯ ಸ್ಥಾಪನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ಟು ಹಾಕ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿಸಿದ್ದಾರಂತೆ, ಒಳ್ಳೇದಾಗ್ಲಿ ನಿಮಗೆ. ಆದ್ರೆ ಜನರು ರಾಮರಾಜ್ಯ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನಿರುದ್ಯೋಗ, ಆರ್ಥಿಕ ಅಸಮಾನತೆ ದೂರ ಆಗುತ್ತಾ ಈ ಮೂಲಕ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವಾಗ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಆದ್ರೆ ಜನರು ಕೇಳ್ತಾ ಇರೋದು, ರಾಮ ಮಂದಿರ ಬಂದಾಯ್ತಪ್ಪ, ರಾಮರಾಜ್ಯ ಯಾವಾಗ ಬರುತ್ತೆ? ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ? ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ? ಯಾವಾಗ ನಮಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ? 10 ವರ್ಷ ಆಯ್ತು, ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಬೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ. ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ನೋಡಿ, ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಆದ್ರೆ ಜನರು ಕೇಳ್ತಾ ಇರೋದು, ರಾಮ ಮಂದಿರ ಬಂದಾಯ್ತಪ್ಪ, ರಾಮರಾಜ್ಯ ಯಾವಾಗ ಬರುತ್ತೆ? ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ? ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ? ಯಾವಾಗ ನಮಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ? 10 ವರ್ಷ ಆಯ್ತು, ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಬೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ. ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ನೋಡಿ, ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿ